परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भगवत्पादम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। पुराणपूर्णचन्द्रेण क्षितिज्योत्स्ना प्रकाशिना नृणां कुमुदसाम्यानां कृतं बुद्धिप्रमोदनम्। ಮಹಾಭಾರತವನ್ನ ಸೂರ್ಯನಿಗೆ ಹೋಲಿಕೆಯನ್ನ ಮಾಡಿದರು. ಸೂರ್ಯ ಸದೃಶವಾಗಿದೆ ಮಹಾಭಾರತ ಅಂತ ಹೇಳಿ. ಈಗ ಆ ಮಹಾಭಾರತವನ್ನ ಚಂದ್ರನಿಗೆ ಸದೃಶವಾದಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಂದ್ರನ ಕೆಲಸ ಏನು ಅಂತ ಹೇಳಿದ್ರೆ ನೈದಿಲೆಗಳನ್ನ ಅರಳಿಸುವಂಥದ್ದು. ಸೂರ್ಯ ತಾವರೆಯನ್ನ ಅರಳಿಸಿದ್ರೆ ಚಂದ್ರ ತನ್ನ ಕಿರಣಗಳಿಂದ ಬೆಳದಿಂಗಳಿನಿಂದ ನೈದಿಲೆ ಎನ್ನುವಂತಹ ಹೂವನ್ನು ಅರಳಿಸ್ತಾನೆ. ಚಂದ್ರ ಬಂದರೆ ತಾವರೆ ಅದು ಮತ್ತೆ ಪುನಃ ಅರಳಿದ್ದು ಪುನಃ ಮುದುಡಿ ಹೋಗಿಬಿಡ್ತದೆ. ಹಾಗೆ ನೈದಿಲೆ ಸೂರ್ಯ ಬಂದರೆ ಮುದುಡಿ ಹೋಗಿಬಿಡ್ತದೆ. ಹಾಗೆ ಚಂದ್ರ ಬಂದರೆ ಆ ನೈದಿಲೆ ಅನ್ನುವಂಥದ್ದು ಅರಳಿ ಬಿಡುತ್ತದೆ. ಹಾಗೆ ನಮ್ಮ ಮನಸ್ಸನ್ನ ನೈದಿಲೆಗೆ ಹೋಲಿಸಿದ್ದಾರೆ. ಅದರಿಂದ ಸಜ್ಜನರು ಈ ಭಾರತ ಅನ್ನುವಂತಹ ಚಂದ್ರ ಉದಯಿಸಿದಾಗ ಅವರ ಮನಸ್ಸೆಂಬ ಆ ನೈದಿಲೆಯು ಅರಳುತ್ತದೆ. ಆ ಮೂಲಕ ಅವರ ಬುದ್ಧಿ ಅನ್ನುವಂಥದ್ದು ಅದು ವಿಶೇಷವಾಗಿ ಸ್ಥಿರವಾಗಿ ಇರುತ್ತದೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಹೇಗೆ ಸೂರ್ಯನ ಕಿರಣಗಳ ತಾಪದಿಂದ ನಾವು ಬಳಲಿರ್ತೇವೆ, ನಮಗೆ ಚಂದ್ರ ಬಂದಾಗ ಅವನ ಬೆಳದಿಂಗಳಿನಿಂದ ತಂಪಾಗಿ ನಮಗೆ ಸಂತೋಷವಾಗ್ತದೆ. ಹಾಗೆ ಈ ದುಃಖಗಳಿಂದ ಸುಖ ದುಃಖಗಳಿಂದ ಲೋಕದ ವ್ಯವಸ್ಥೆಗಳಿಂದ ಒಂದಷ್ಟು ನಾವು ಬಿಸಿಯಾಗಿರ್ತೇವೆ. ನಮ್ಮನ್ನು ತಂಪು ಮಾಡೋಕ್ಕೆ ಯಾವುದು ಅಂತ ಹೇಳಿದ್ರೆ ಈ ಚಂದ್ರ ಬಂದರೂ ನಮಗೆ ತಂಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಿಸಿಯಾಗಿರ್ತೇವೆ ನಾವು. ಅದು ಚಂದ್ರ ಬಂದರೆ ಏನು ವಾತಾವರಣವನ್ನು ತಂಪು ಮಾಡ್ಬೋದು, ನಮ್ಮನ್ನು ತಂಪು ಮಾಡೋಕ್ಕೆ ಅದಕ್ಕೂ ಸಾಧ್ಯ ಆಗಲ್ಲ. ಅದಕ್ಕೆ ವ್ಯಾಸರು ಚಿಂತನೆ ಮಾಡಿದ್ರು, ಸೂರ್ಯ ಬಂದು ಆರೋಗ್ಯವನ್ನು ಕೊಟ್ಟ, ಹಾಗೆ ಚಂದ್ರ ಬಂದು ಭಾರತ ಚಂದ್ರ ಅನ್ನುವಂಥದ್ದು ಬಂದು ನಮ್ಮ ಮನಸ್ಸನ್ನ ಅದು ಏನು ಬಿಸಿಯಾಗಿರ್ತದೆ, ತಾಪದಿಂದ ಕೂಡಿ ನಾವು ಬೆಂದಿರ್ತೇವೆ, ಆ ಮನಸ್ಸನ್ನ ಅದು ಬಹಳ ಶಾಂತವನ್ನ ಮಾಡ್ತದೆ ಅಂತ ಹೇಳಿ ಹೇಳ್ತಾ, ಚಂದ್ರನ ಮಹಾಭಾರತ ಅನ್ನುವಂತಹ ಚಂದ್ರ ಮನಸ್ಸಿನ ಶಾಂತಿಯನ್ನು ಉಂಟು ಮಾಡ್ತದೆ ಅಂತ ಹೇಳಿ ತಿಳಿಸ್ತಾರೆ. ಹೀಗೆ ಮುಂದೆ ಇತಿಹಾಸ ಪ್ರದೀಪೇನ ಮೋಹಾವರಣ ಘಾತಿನ ಲೋಕಗರ್ಭಗೃಹಂ ಕೃಸ್ತಂ ಯಥಾವತ್ ಸಂಪ್ರಕಾಶಿತಂ. ಹೇಗೆ ಈ ಮೋಹವೆಂಬಂತಹ ಆವರಣದಿಂದ ನಾವು ಎಲ್ಲವೂ ನನ್ನದು ನಮ್ಮವರು ಅನ್ನುವಂತಹ ಭಾವನೆಯಿಂದ ನಾವು ಬದುಕ್ತಾ ಇರ್ತೇವೆ. ಅಂತಹ ಮೋಹವನ್ನ ಈ ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಆ ಮೋಹವನ್ನುವಂತಹ ಆವರಣವನ್ನ ಅದು ನಾಶ ಮಾಡ್ತದೆ ಅಂತ ಹೇಳಿ ತಿಳಿಸ್ತಾ ಆ ಮಹಾಭಾರತವನ್ನ ಮಹಾವೃಕ್ಷವಾಗಿ ಪರಿಗಣನೆ ಮಾಡ್ತಾರೆ. ಹೇಗೆ ವೃಕ್ಷಕ್ಕೆ ಒಂದು ಮರ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಬೀಜ ಬೇಕು, ಆ ಬೀಜದಿಂದ ಅದು ಮತ್ತೆ ಬೆಳಿಬೇಕು, ಬೆಳೆದು ಅದು ಅದರ ಕಾಂಡ, ಆಮೇಲೆ ಅದು ಶಾಖೆಗಳಾಗಿ ಪರಿವರ್ತನೆ ಆಗುವುದು, ಆ ಶಾಖೆಗಳಲ್ಲಿ ಮತ್ತೆ ಉಪಶಾಖೆಗಳು, ಅಲ್ಲಿ ಮತ್ತೆ ಅದರ ಫಲ ಪುಷ್ಪ ಮತ್ತೆ ಅದರ ರೂಪ ಚೆನ್ನಾಗಿ ಕಣ್ಣಿಗೆ ಮುದ ನೀಡುವಂತಹ ರೂಪ, ಹೀಗೆಲ್ಲ ಒಂದು ವೃಕ್ಷ ಅಂತ ಹೇಳಿದ್ರೆ ಇದೆಲ್ಲ ಇರಬೇಕು ನಮಗೆ. ಹಾಗೆ ಮಹಾಭಾರತವನ್ನು ಒಂದು ವೃಕ್ಷಕ್ಕೆ ಹೋಲಿಸ್ತಾರೆ. ಅದರಲ್ಲಿ ಇರುವಂತಹ ಏನು 18 ಪರ್ವಗಳಿದ್ದಾವೆ, ಆ 18 ಪರ್ವಗಳನ್ನ ಆ ವೃಕ್ಷದ ಅವಯವಗಳಾಗಿ ಚಿಂತನೆಯನ್ನ ಮಾಡ್ತಾರೆ. ಹಾಗೆ ಮೊದಲ ಏನು ಈ ಸಂಗ್ರಹ ಅಧ್ಯಾಯ ಏನಿದೆ ಇದು ಅದಕ್ಕೆ ಬೀಜ ಅಂತ ಹೇಳಿ ಕರೀತಾರೆ. ಹೇಗೆ ಒಂದು ಗಿಡ ಹುಟ್ಟಬೇಕು ಹೇಳಿದ್ರೆ ಅದಕ್ಕೆ ಮೂಲ ಬೇಕು, ಹಾಗೆ ವೃಕ್ಷ ಹುಟ್ಟಬೇಕಾದ್ರೆ ಅದಕ್ಕೆ ಹೇಗೆ ಬೀಜ ಬೇಕು, ಹಾಗೆ ಈ ಮಹಾಭಾರತ ಇದು ಬೀಜದ ರೀತಿಯಲ್ಲಿದೆ. ಇನ್ನು ಪೌಲೋಮ ಮತ್ತು ಆಸ್ತಿಕ ಪರ್ವ ಇದೆರಡು ಈ ಮಹಾಭಾರತ ವೃಕ್ಷಕ್ಕೆ ಅದು ಬುಡದ ಹಾಗೆ ಇದೆ. ಇನ್ನು ಸಂಭವ ಪರ್ವ ಅನ್ನುವಂಥದ್ದು ಅದರ ಕಾಂಡದ ರೂಪದಲ್ಲಿ ಇದೆ. ಸಭಾ ಮತ್ತು ಅರಣ್ಯ ಪರ್ವಗಳು ಸಭಾ ಅರಣ್ಯ ವಿಟಂಕವಾನ್ ಅದರ ಕವಲುಗಳು ಹೇಗೆ ಕಾಂಡದ ನಂತರ ಅದು ಕವಲಾಗಿ ಮುಂದುವರಿತದೋ ಆ ಕವಲಿನ ರೂಪದಲ್ಲಿ
ಈ ಸಭಾ ಮತ್ತು ಅರಣ್ಯ ಪರ್ವಗಳಿದ್ದಾವೆ. ಇನ್ನು ವಿರಾಟ ಉದ್ಯೋಗ ಸಾರವಾನ್, ವಿರಾಟ ಮತ್ತು ಉದ್ಯೋಗ ಪರ್ವಗಳು ಅದರ ಸಾರವಾಗಿದೆ. ಭೀಷ್ಮ ಪರ್ವವು ಅದು ಬಹಳ ವಿಸ್ತಾರವಾಗಿದೆ, ಅದರಿಂದ ಅದನ್ನ ದೊಡ್ಡ ಶಾಖೆ, ಬೇರೆ ಬೇರೆ ಉಪಶಾಖೆಗಳು ಬೇರೆ ಇದ್ದಾವೆ, ಇದು ವಿಸ್ತಾರವಾದಂತಹ ಶಾಖೆ. ದ್ರೋಣ ಪರ್ವ ಅನ್ನುವಂಥದ್ದು ಅದು ಉಪಶಾಖೆ, ಸಣ್ಣ ಸಣ್ಣ ಕೊಂಬೆಗಳ ಹಾಗೆ ಇದ್ದ ರೂಪದಲ್ಲಿದೆ. ಇನ್ನು ಕರ್ಣ ಪರ್ವ ಅನ್ನುವಂಥದ್ದು ಅದರ ಪುಷ್ಪದ ಹಾಗೆ, ಮಹಾಭಾರತ ವೃಕ್ಷದ ಪುಷ್ಪ ಇದ್ದ ಹಾಗೆ. ಶಲ್ಯ ಪರ್ವ ಅನ್ನುವಂಥದ್ದು ಅದರ ಪರಿಮಳ. ಇನ್ನು ಸ್ತ್ರೀ ಪರ್ವ, ಯುಷೀಕ ಪರ್ವ ಅನ್ನುವಂಥದ್ದು ಅದರ ವಿಶ್ರಾಮ ಸ್ಥಾನ. ಹಾಗೆ ಶಾಂತಿ ಪರ್ವ ಅನ್ನುವಂಥದ್ದು ಅದರ ಫಲವಾಗಿ ಇದೆ. ಹೀಗೆ ಮತ್ತೆ ಅಶ್ವಮೇಧ ಪರ್ವವು ಅದರ ಮತ್ತೆ ಅಲ್ಲಿ ಒಂದು ಕಡೆ ರಸವನ್ನ ಅದರ ಏನು ಸಾರ ಅಂತ ಹೇಳಿ ವಿರಾಟ ಉದ್ಯೋಗ ಪರ್ವವನ್ನು ಹೇಳಿದ್ರು. ಹಾಗೆ ಇಲ್ಲಿಯೂ ಕೂಡ ಅಶ್ವಮೇಧ ಪರ್ವವನ್ನು ಕೂಡ ಅದರ ರಸ ಅಂತ ಹೇಳಿ ಕರೀತಾರೆ. ಇನ್ನು ಸ್ವರ್ಗಾರೋಹಣ ಪರ್ವ, ಕೊನೆಯ ಪರ್ವ, ಆ ಪರ್ವವನ್ನ ಆ ವೃಕ್ಷದಲ್ಲಿ ಏನು ವಿಸ್ತಾರವಾದಂತಹ ಹರಡಿಕೊಂಡಿರುತ್ತದೆ, ಆ ರೀತಿಯಾಗಿ ಆ ಸ್ವರ್ಗಾರೋಹಣ ಪರ್ವವು ಕೂಡ ಆ ರೂಪದಲ್ಲಿದೆ. ಕೊನೆಯಲ್ಲಿ ಮೌಸಲ ಪರ್ವ ಅನ್ನುವಂಥದ್ದು ಆ ವೃಕ್ಷದ ನಾಶ, ಹೀಗೆ ಉತ್ಪತ್ತಿಯಿಂದ ಹಿಡಿದು ನಾಶದವರೆಗೆ ಹೇಗೆ ಒಂದು ವೃಕ್ಷ ಇರುತ್ತದೋ ಆ ರೀತಿಯಾಗಿ ಮಹಾಭಾರತದ ಎಲ್ಲ ಪರ್ವಗಳು ಕೂಡ ಒಂದೊಂದು ಅವಯವನ್ನ ಚಿಂತನೆಯನ್ನು ಮಾಡ್ತಾ, ಮೌಸಲ ಪರ್ವ ಅಂದ್ರೆ ಎಲ್ಲರೂ ಕೊನೆಗೆ ಅವರು ಹೊಡೆದಾಡಿಕೊಂಡು ಸಾಯುವಂಥದ್ದು, ಇಡೀ ಯದುವಂಶವು ನಾಶ ಆಗುವಂಥದ್ದು ಎಲ್ಲವೂ ಅದರಲ್ಲಿ ಬರುವಂಥದ್ದು. ಹೀಗೆ ಅದರ ಅವಸಾನ ಪರ್ವವಾಗಿ ಹೇಳ್ತಾರೆ. ಹೀಗೆ ಈ ಪರ್ವದಲ್ಲಿ ಎಂದು ಈ ಒಂದು ಮಹಾವೃಕ್ಷದಲ್ಲಿ ಯಾರು ವಾಸ ಮಾಡ್ತಾರೆ ಹೇಳಿದ್ರೆ ಶಿಷ್ಟದ್ವಿಜ ನಿವೇಶಿತ. ದ್ವಿಜ ಅಂತ ಹೇಳಿದ್ರೆ ಹಕ್ಕಿಗೆ ಹೆಸರು, ಪಕ್ಷಿಗಳಿಗೆ ಹೆಸರು. ದ್ವಿಜ ಅಂತ ಹೇಳಿದ್ರೆ ಬ್ರಾಹ್ಮಣರು. ಯಾಕೆ ದ್ವಿಜರು ಅಂತ ಹೇಳಿದ್ರೆ 2 ಬಾರಿ ಹುಡ್ತಾರೆ ಅಂತ. 2 ಬಾರಿ ಹುಟ್ಟುದು ಅಂದ್ರೆ ಒಮ್ಮೆ ತಾಯಿಯ ಗರ್ಭದಿಂದ ಹುಟ್ಟುವಂಥದ್ದು, ಇನ್ನೊಂದು ಉಪನಯನ ಸಂಸ್ಕಾರ ಮಾಡುವ ಮೂಲಕ ಮತ್ತೊಮ್ಮೆ ಹುಟ್ಟುವುದು. ಅದರಿಂದ ಉಪನಯನ ಆದಮೇಲೆ ಅವನನ್ನು ದ್ವಿಜ ಅಂತ ಹೇಳಿ ಕರೆಯುವಂಥದ್ದು, 2 ಬಾರಿ ಹುಟ್ಟುವಂತ. ಹಾಗೆ ಪಕ್ಷಿಗಳು ಕೂಡ ದ್ವಿಜರು. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ತಾಯಿಯ ಗರ್ಭದಿಂದ ಅಂಡವಾಗಿ ಮೊಟ್ಟೆಯ ರೂಪದಲ್ಲಿ ಹುಟ್ಟುತ್ತವೆ, ನಂತರ ಮೊಟ್ಟೆಯಿಂದ ಮತ್ತೆ ಅದು ಏನು ಪುನಃ ಅದನ್ನು ಒಡೆದುಕೊಂಡು ಮತ್ತೆ ಹೊರಗೆ ಬರ್ತದೆ. ಹೀಗೆ 2 ಬಾರಿ ಅದಕ್ಕೆ ಹುಟ್ಟು ಆದದ್ರಿಂದ ಪಕ್ಷಿಗಳಿಗೆ ಕರೀತಾರೆ. ಆದ್ರಿಂದ ಸಜ್ಜನರೇ ಇಲ್ಲಿ ಪಕ್ಷಿಗಳು. ಅದರಿಂದ ಆ ಮಹಾಭಾರತ ವೃಕ್ಷದಲ್ಲಿ ಎಲ್ಲ ಫಲಗಳಿದ್ದಾವೆ. ನಾವು ಅದನ್ನು ಅನುಸರಣೆ ಮಾಡಿದರೆ ಹೇಗೆ ವೃಕ್ಷವನ್ನ ಒಂದು ಪಕ್ಷಿ ಆಶ್ರಯಿಸಿಕೊಂಡು ಯಾವ ರೀತಿ ಅಲ್ಲಿ ಬದುಕು ಕಟ್ಟಿಕೊಳ್ತದೋ, ಹಾಗೆ ನಾವು ಕೂಡ ಮಹಾಭಾರತ ಈ ಪರ್ವಗಳಲ್ಲಿ ನಮಗೆ ಬೇಕಾದಂತಹ, ನಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಚಿಂತನೆಗಳನ್ನು ಕೂಡ ನೀಡಿದ್ದಾರೆ ಅಂತ ಹೇಳಿ ಒಂದು ಮಹಾ ವೃಕ್ಷದ ಕಲ್ಪನೆಯಲ್ಲಿ ನಮಗೆ ನೀಡ್ತಾರೆ. ಮುಂದೆ ಆ ವೃಕ್ಷದಲ್ಲಿ, ಮಹಾವೃಕ್ಷದಲ್ಲಿ ಮಹಾಭಾರತದ ಒಂದೊಂದು ಕ್ಯಾರೆಕ್ಟರ್, ಒಂದೊಂದು ಅವಯವ ಅಂತ ಹೇಳಿ ಚಿಂತನೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣ.